ಹಲೋ ಎಲ್ಲ ನಮಸ್ಕಾರ. ಹುಬ್ಬಳ್ಳಿ ಧಾರವಾಡ ಮಂದಿಗೆ ಹುಬ್ಬಳ್ಳಿ ಧಾರವಾಡ KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಹಿರೇಮಲ್ಲಿಗೌಡ ಪ್ರಾಜೆಕ್ಟ್ ಮೊನ್ನೆ ಲಾಟ್ರಿ ಕರೆದಿದ್ರು. ಮೋರ್ ದನ್ ಕ್ಲೋಸ್ ಟು ನಮಗೆ ಲಾಟ್ರಿ ಎಲ್ಲ ಅಲಾಟ್ ಆಗಿದೆ ಎಲ್ಲ ಸೆಗ್ಮೆಂಟಲ್ಲೂ. ಈಗ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೊಸೆಸ್ನ ಹೇಳ್ಕೊಡ್ತೀನಿ. ನಮ್ಗೆ ಆಲ್ರೆಡಿ ಒಂದು 25 ಜನ ಕಾಲ್ ಮಾಡಿದ್ದಾರೆ, ಅದು ಕೊಡಿ ಇದು ಕೊಡಿ ಅಂತೇಳಿ. ಇವೆಲ್ಲ ವಿ ಕೆನಾಟ್ ಅಕೊಮಡೇಟ್ ಆಲ್ ದ ಕಾಲ್ಸ್ ಗೈಸ್. ಸೊ ನಿಮ್ಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಹಿರೇಮಲ್ಲಿಗೌಡ ಲೇಔಟ್ ಮ್ಯಾಪನ್ನು ಕೊಡೋಕ್ಕಾಗಲ್ಲ, ಬಿಕಾಸ್ ಇದು ತುಂಬ ಹಳೆ ಲೇಔಟು. ಇಟ್ ಇಸ್ ನಾಟ್ ಸೈನ್ ಕಾಪಿ, ಇಟ್ಸ್ ಅ ಡಮ್ಮಿ ಕಾಪಿ. ನಾವು ಯಾವಾಗ ಒಂದ್ಸಲ ಆಪ್ಷನ್ ಬಿಟ್ಟಾಗ ಯೂಸ್ ಮಾಡಿರೋದು. ಬಟ್ ಈ ಮ್ಯಾಪನ್ನು ಹೆಂಗೆ ತೊಗೋಬೇಕು, ಯಾರು ಕಾಂಟ್ಯಾಕ್ಟ್ ಮಾಡಿ ತೊಗೋಬೇಕು, ನಿಮ್ಮ ಕೈ ಆಗಲ್ಲ ಅಂತಂದರೆ ನಾವೇ ತರಿಸ್ಕೊಡ್ತೀವಿ. ದಟ್ ಪಾಸಿಬಲ್ ವರ್ಕ್ ಆಲ್ಸೋ ನಾವು ನೋಡ್ಕೊಡ್ತೀವಿ. ಎಂಟೈರ್ ಪ್ರೊಸೆಸ್ನ ಹೇಳೋವರೆಗೂ ಸಮಾಧಾನ ಕೇಳಿ. ನಿಮ್ಗೆ ಇದ್ರ ಮೇಲೂ ನಮ್ಮ ಕಡೆಯಿಂದ ಹೆಲ್ಪ್ ಬೇಕು ಇನ್ ಟರ್ಮ್ಸ್ ಆಫ್ ಬ್ಯಾಂಕ್ ಲೋನು ಪ್ರೊಸೆಸ್ಸು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ, ಫ್ಯೂಚರಲ್ಲಿ ರೀಸೇಲು, ಖಾತಾ ಹೆಂಗೆ ಮಾಡಿಸ್ಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಲೆಟರ್ ಕೊಡಬೇಕು, ಬೆಂಗಳೂರು ಆಫೀಸಲ್ಲಿ ಏನು ಕೆಲಸ, ಹುಬ್ಳಿ ಆಫೀಸಲ್ಲಿ ಏನು ಕೆಲಸ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಒನ್ ಬೈ ಒನ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೀವು ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಜಸ್ಟ್ ಫಾಲೋ ಫೇಸ್ಬುಕ್ಕಲ್ಲಿ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಕ್ವಿಕ್ ಅಪ್ಡೇಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತೇಳಿ. ಯು ಕ್ಯಾನ್ ಫೈಂಡ್ ಇಟ್ ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತೇಳಿ. ಅಲ್ಲಿ ನಿಮಗೆ ಫಾಸ್ಟೆಸ್ಟ್ ರೆಸ್ಪಾನ್ಸ್ ಬರುತ್ತೆ. ಆನ್ ದಟ್ ನೋಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಈ ಡೀಟೇಲ್ಸು ನಮ್ಮ KHB ವೆಬ್ಸೈಟಲ್ಲಿ ಆಲ್ರೆಡಿ ಬಂದಿದೆ. ಇಫ್ ಯು ಗೋ ಟು KHB ಕರ್ನಾಟಕ ಹೌಸಿಂಗ್ ಬೋರ್ಡ್ khb.karnataka.government.in ರಿಫ್ರೆಶ್ ಮಾಡಿದೆ, ರೀಡ್ ಮೋರ್ ಹೋದರೆ ಇಲ್ಲಿದೆ ನೋಡಿ, ಹಿರೇಮಲ್ಲಿಗೌಡ ಪ್ರಾಜೆಕ್ಟ್ ಧಾರವಾಡ ಡಿಸ್ಟಿಕ್ ಹೆಲ್ಡರ್ ಅಂತೇಳಿ. ನಾನು ಆಲ್ರೆಡಿ ಡೇಟಾನ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ನಿಮಗೋಸ್ಕರ. ಸೊ ದಿಸ್ ಹೌ ಇಟ್ ಲುಕ್ಸ್ ಲೈಕ್. ಓಕೆ, ನಾನು ಯಾವ್ದಾದ್ರು ಒಂದನ್ನು ಹೆಂಗೆ ಓದ್ಕೋಬೇಕು ಅಂತ ಹೇಳ್ತೀನಿ. ವೇಟಿಂಗ್ ಲಿಸ್ಟು ಏನು ಅಂತ ಕೂಡ ಹೇಳ್ತೀನಿ. ನೋಡಿ, ಇಲ್ಲಿ ಈ ಲಾಟ್ರಿನ ಹೆಂಗೆ ಓದ್ಕೋಬೇಕು ಅಂತಂದರೆ ಪೇಜ್ 1 to ಪೇಜ್ 15 ಇದೆ. ಸೊ ಲಾಟ್ರಿ ಆಗಿರೋದು 1ನೇ ತಾರೀಕು 7ನೇ ತಾರೀಕು ನಿನ್ನೆ. ಇದು EWS ಕೆಟಗರಿ ಸೈಟು, ಆಲ್ ರಿಸರ್ವೇಷನ್ನು. ಓಕೆ, ಸೊ ಇಲ್ಲಿ ನೋಡಿ, ಯೋಗೀಶ್ ಶೇಖವರಿ ಮಟ್ಟದಂತ ಈ ಥರ ಟೋಕನ್ ನಂಬರ್ ಅವ್ರದ್ದು KHB ನಂಬರ್ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿ ಪ್ರಾಪರ್ಟಿ ನಂಬರ್ ಒಂದೊಂದು EWSಗೂ ಒಂದು ತೋರಿಸ್ತೀನಿ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತೇಳಿ. 870 ಎಲ್ಲಿ ಬರುತ್ತೆ ಅಂತಂದರೆ 870 ನೀವು ಹೆಂಗೆ ನೋಡಬೇಕು ಅಂತಂದರೆ 2030 ರೋಡ್ 870 850 58 63 835 870. ಓಕೆ, 870 ಇದೆ ನೋಡಿ. ಸೊ ಈ ಥರ ನೀವು ಹೋಗ್ಬಿಟ್ಟು ಇದನ್ನು ಪ್ರಿಫರಬಲಿ 60 63 73 ಇಲ್ಲಿ ಬರುತ್ತೆ ನೋಡಿ. ಓಕೆ, 870 70. ಓಕೆ, ಎಕ್ಸಾಕ್ಟ್ಲಿ ನಾರ್ತ್ ಫೇಸಿಂಗ್ ಸೈಟ್ ಇದು. ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಸೊ ಇದರಲ್ಲಿ ಆಡ್ ಅಂತಿದ್ರೆ ಕೆಲವೊಂದು ನಾನು ನಿಮಗೆ ತೋರಿಸ್ತೀನಿ ವಾಟ್ ಇಸ್ ಆಡ್ ಅಂತೇಳಿ. ಇಷ್ಟು ಜನಕ್ಕೆ EWS ಅಲಾಟ್ ಆಗಿದೆ. ಆಮೇಲೆ LIG ಈ ಥರ ಬಂದಿದೆ. ಓಕೆ, ಸೊ LIGನ ನೋಡ್ಕೊಳ್ಳಿ. ಸೊ ಈ ಥರ ನೋಡ್ಕೊಳ್ಳಿ. ನೆಕ್ಸ್ಟು MIG LIG ಬಂದಿದೆ. MIG ತುಂಬ ಜಾಸ್ತಿ ಸೈಟ್ ಇತ್ತು, ಎಲ್ಲರಿಗೂ ಗೊತ್ತಿರೋದಿಲ್ಲ. ಈ ಥರ ನೀವು ನೋಡ್ಕೋಬೇಕು. ಸೊ ಆಡ್ ಎಲ್ಲೆಲ್ಲಿ ಬಂದಿದೆ ಅಂತ, ಯಾವ ಥರ ಇದೆ ಅಂತ, ತುಂಬ ಆಡ್ ಸೈಟ್ಗಳು ಇದೆ. ಓಕೆ, ನಾನು ನಿಮ್ಗೆ ಅದನ್ನು ಕೂಡ ಹೇಳ್ತೀನಿ. HIG ಬಂದ್ಬಿಟ್ಟು ಇಷ್ಟು ಸೈಟು ಅಲಾಟ್ಮೆಂಟ್ ಆಗಿದೆ. ಸೊ ಎಲ್ಲರಿಗೂ ವಿಡಿಯೋನ ಕಳಿಸ್ಕೊಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಸೊ ಇದಾದಮೇಲೆ ವೇಟಿಂಗ್ ಲಿಸ್ಟ್ ಬಂದಿದೆ. HIG ಆದಮೇಲೆ ವೇಟಿಂಗ್ ಲಿಸ್ಟ್ ಏನು ಅಂತಂದರೆ ನೋಡಿ, EWSಗೆ 2 ವೇಟಿಂಗ್ ಲಿಸ್ಟ್ ಹಾಕಿದ್ದಾರೆ, HIGಗೆ 4 ಜನ ಹಾಕಿದ್ದಾರೆ, LIGಗೆ ಒಂದು 5-6 ಜನ ಹಾಕಿದ್ದಾರೆ, MIGಗೆ ಜಾಸ್ತಿ ಹಾಕಿದ್ದಾರೆ. ಸೊ ವೇಟಿಂಗ್ ಲಿಸ್ಟ್ ಯಾರು ಅಂದರೆ, ಈಗ ಅಲಾಟ್ಮೆಂಟ್ ಆದರೆ ಯಾರಾದರೂ ಒಬ್ಬರು ಕ್ಯಾನ್ಸಲ್ ಮಾಡಿದ್ರೆ ಈಗ ಮಂಜುನಾಥ್ ಚಲವಾದಿ ಕೊಟ್ಬಿಡ್ತಾರೆ. ಓಕೆ, ನೆಕ್ಸ್ಟು ಇನ್ನೊಬ್ಬರು ಕ್ಯಾನ್ಸಲ್ ಮಾಡಿದ್ರೆ EWS ಇದು ಬಂದ್ಬಿಡುತ್ತೆ. ಇನ್ನೂ ತುಂಬ ಜನ ಕ್ಯಾನ್ಸಲ್ ಮಾಡಿದ್ರು ಅಂತಂದರೆ ಅದು ಮತ್ತೆ ಲಾಟ್ರಿ ಅಥವಾ ಆಕ್ಷನಲ್ಲಿ ಬಂದ್ಬಿಡುತ್ತೆ. HIG ಒಂದು 4 ಜನ ಇದ್ದಾರೆ, LIG ಇಷ್ಟಿದೆ, MIG ಈ ಥರ ಇಟ್ಟಿದ್ದಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ MIG ಲಾಸ್ಟಿಗೆ ದೀಪಾ ಲಕ್ಷ್ಮಣ್ ನೆಲನ್ ಅವರ್ ಅಂತಿದೆ. ಇವ್ರಿಗೆ ಇಷ್ಟು ಜನ ಅಂದರೆ MIG 10-15 ಜನ ಕ್ಯಾನ್ಸಲ್ ಮಾಡಿದ್ರಷ್ಟೇ ಇವ್ರಿಗೆ ಸಿಗುತ್ತೆ. ಸೊ ಈ ಥರ ನೀವೇನು ಮಾಡಬೇಕು, 2-3 ತಿಂಗಳಿಗೆ ಒಂದ್ಸಲ KHB ಹುಬ್ಳಿ ಆಫೀಸು ಅಥವಾ KHB ಬೆಂಗಳೂರು ಆಫೀಸಲ್ಲಿ ಈ ಲೀಸ್ಟನ್ನು ತೊಗೊಂಡೋಗಿ ಕೇಳಬೇಕು, ಸರ್ ಏನಾದರೂ ಕ್ಯಾನ್ಸಲ್ ಆಗಿದೆ, ಯಾರು ದುಡ್ಡು ಕಟ್ಟಿಲ್ಲ, ನಮ್ಗೆ ಏನಾದರೂ ಸಿಗೋ ಪೊಟೆನ್ಷಿಯಲ್ ಇದೆ. ಈಗ ಮಾಡೋದ್ರಿಂದ ಅವಶ್ಯಕತೆ ಇಲ್ಲ. ಇನ್ನೊಂದು 2-3 ತಿಂಗಳು ಬಿಟ್ಟು ಎವ್ರಿ ಮಂತ್ ಒಂದು 4-5 ತಿಂಗಳು ಎನ್ಕ್ವೈರಿ ಮಾಡಿದ್ರೆ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಇದು ಫುಲ್ ಲಿಸ್ಟು, ಇದರಲ್ಲಿ ಫುಲ್ ಎಲ್ಲ ಇದೆ. ಓಕೆ, ಸೊ ನೋಡಿ ಈ ಥರ ಎಲ್ಲ ಇದೆ. ಜಸ್ಟ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮ್ಗೆ, ಯಾವ್ದಾದ್ರು ಒಂದು. ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್, ಸೈಟ್ ನಂಬರ್ 3033. ಇದರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗೆ ಇದು ಅಲಾಟ್ ಆಗಿದೆ. ಸೊ ಇವ್ರದ್ದು ನೋಡಿ, ಇವರು 33 ಏನು ಮಾಡಿದ್ರೆ MIGಗೆ ಹಾಕಿದ್ದಾರೆ. ಇಲ್ಲಿ ನೋಡಿ MIG ಇದೆ, ಕರ್ಸರ್ ಅಬ್ಸರ್ವ್ ಮಾಡಿ, 9/12. ಇವೆಲ್ಲ ಸೈಟು ಅಂದರೆ 3295 3296 3297 3298 ಇವೆಲ್ಲ MIG. ಬಟ್ ಈ ಕೊನೆಯ ಸೈಟನ್ನು ಸ್ವಲ್ಪ ದೊಡ್ಡದಿದೆ. ಇಫ್ ಯು ಅಬ್ಸರ್ವ್ 15 ಅಂತೂ ಲೆಂತ್ ಅಂತೂ ಇದೆ, ಅಗಲ ಬಂದ್ಬಿಟ್ಟು ಜಾಸ್ತಿ ಇದೆ.
ಓಕೆ. ಸೊ ಹಾಗಾಗಿ ಇದನ್ನು ಒಂದೇ ಸೈಟ್ ಅಂತ ಹಾಕಿದರೆ ಈ ಒಂದು 1500 MIG ಆದ್ರೂ ಇದು ನಿಮ್ಗೆ 2500 ಅಡಿ ಮೇಲೆ ಬರುತ್ತೆ. ಸೊ ಬೈ ಡಿಫಾಲ್ಟ್ ಇದನ್ನು ಆಡ್ ಅಂತ ಹಾಕ್ತಾರೆ. ಈ ಕಡೆ 3364 ಕೂಡ ಆಡೆ. ಸೊ ಈ ಥರ ಅಲಾಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ಇದು 3280 3279 ಇವೆಲ್ಲ ನಿಮಗೆ ಹಿಂದೆನೂ ರೋಡು ಮುಂದೆನೂ ರೋಡು. ನೀವು ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿದ್ರೆ ಓಕೆ. ಸೊ ಇಫ್ ಯು ಅಬ್ಸರ್ವ್ ದಿಸ್ ದೇರ್ ಇಸ್ ಅ ಪೊಲೀಸ್ ಕ್ವಾರ್ಟರ್ಸ್ ಇದೆ. ಇಲ್ಲಿ ನೋಡಿ ಈ ಮನೆ ಎದುರುಗಡೆ ಇರೋ ಸೈಟ್ಗಳು ಕೂಡ ಅಲಾಟ್ ಆಗಿದೆ. ಓಕೆ 3279 78 ಇದ್ರದ್ದು ಹಿಂದ್ಗಡೆ ಒಂದು ಪ್ರೈವೇಟ್ ಲ್ಯಾಂಡ್ ಇದೆ. ಇವ್ರಿಗೆ ವೆಸ್ಟು ಆಗುತ್ತೆ ಈಸ್ಟು ಆಗುತ್ತೆ. ದೀಸ್ ಗೈಸ್ ಆರ್ ಲಕ್ಕಿ ಈ ಲೈನಲ್ಲಿ ಬಂದಿರಲ್ಲ. ಈ ಥರ ನೀವು ಸೈಟನ್ನು ಹೋಗ್ಬಿಟ್ಟು ನೀವು ನೀಟಾಗಿ ನೋಡಬೇಕಾಗುತ್ತೆ. ಸೊ ನೋಡಿದ್ಮೇಲೆ ನೀವು ಇದನ್ನ ಮುಂದೆ ಪ್ರೊಸೀಡ್ ಮಾಡು. ಬಟ್ ಈಗ ತುಂಬ ಜನಕ್ಕೆ ಲಾಟ್ರಿ ಸಿಗದಿದ್ದವರಿಗೆ ರೀಫಂಡ್ ಹೆಂಗಾಗುತ್ತೆ ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ. ರೀಫಂಡ್ ಗೈಸ್ ಒಂದು 2-3 ತಿಂಗಳಾಗುತ್ತೆ ರೀಫಂಡ್. ಓಕೆ. ರೀಫಂಡ್ ಆಗೋಕ್ಕಿಂತ ಮೊದಲು ನಿಮ್ಗೆ ಯಾರಾದರೂ ಸಿಗದೇ ಇರೋರಿಗೆ ಈ ಲಾಟ್ರಿಯಲ್ಲಿ ಇದೇ ಲೇಔಟಲ್ಲಿ ಸೈಟ್ ಬೇಕು ಅಂದ್ರೆ ನಮ್ಮ ಹತ್ರ ಒಂದು 7-8 ಸೈಟ್ ಇದೆ. ಹುಬ್ಳಿ ಧಾರವಾಡದಲ್ಲಿ ಮಲ್ಟಿಪಲ್ KHP ಲೇಔಟ್ ಇದೆ. ಸತ್ತೂರಲ್ಲಿ ಕೂಡ ಸೈಟ್ ಇದೆ. ಈ ಲಿಂಕ್ ಏನು ನೋಡ್ತಾ ಇದ್ರಲ್ಲ ಇದು ಸೈಟ್ ಸೇಲು. ಹಿರೇಮಲಿಗೋಡ್ ಕೂಡ ಈ ಸೈಟ್ಗಳು ಸೇಲ್ ಇದೆ. ಸೊ ಜಸ್ಟ್ ವಿಲ್ ಜಸ್ಟ್ ಟೇಕ್ ಯು ಥ್ರೂ ಹೆಂಗೆ ಅಂತ. ಇದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ನೀವು ಇದನ್ನ ಇಟ್ಕೊಳ್ಳಿ. ಜಸ್ಟ್ ಝೂಮ್ ಮಾಡಿ ಈ ಎಲ್ಲೋ ಕಲರ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಸೈಟ್ ನಂಬರ್ 1415 HIG ಫಾರ್ ಸೇಲಿಂಗ್. ಓಕೆ. ದೀಸ್ ಆರ್ ವೆಸ್ಟ್ ಫೇಸಿಂಗ್ ಸೈಟ್, 1800 rupees, ನಾನ್ ನೆಗೋಷಿಯಬಲ್ ಪ್ರೈಸು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಹೋಗಿ ಇದನ್ನ ತಗೊಂಡು ಡೈರೆಕ್ಷನ್ ಲೊಕೇಶನ್ ತಗೊಂಡು ಓಕೆ. ಸೊ ಸೈಟನ್ನು ನೋಡಿ ನಂಗೆ ಕಾಲ್ ಮಾಡಿ ನಿಮಗೆ ಬೇಕಂದ್ರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸೈಟ್ ನಂಬರ್ 64 ನಮ್ಮ ಹತ್ರ ಪ್ರೈಸ್ ಇದಿದೆ, ಸೇಲಿಗೆ ಬಂದಿದೆ 2000 rupees. ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಲೊಕೇಶನ್ ನೋಡ್ಕೊಂಡ್ಬಿಟ್ಟು ಫ್ಯಾಮಿಲಿ ಎಲ್ಲ ನೋಡ್ಕೊಂಡ್ಬಿಟ್ಟು ಫೋನ್ ಮಾಡಿ. ಮತ್ತೆ ಸುಮ್ಮನೆ ಸರ್ ಇದೆಯೋ ಪದೆಯೋ ಅಂತ ಕೇಳಕ್ಕೆ ಹೋಗ್ಬೇಡಿ. ಇದರಲ್ಲಿ ಆಲ್ರೆಡಿ ಇದ್ರೆ ಲಿಂಕಲ್ಲಿ ಇದೆ ಅಂತ ಅರ್ಥನೆ. ಸೊ ಇಲ್ಲಿ ನೋಡಿ ಸೈಟ್ ನಂಬರ್ 122 ಸೌತ್ ಫೇಸಿಂಗ್ ಇದು 1800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಇದು ಬೇಕಂದ್ರೆ ಡೈರೆಕ್ಟಾಗಿ ಹೋಗ್ಬಿಟ್ಟು ನೋಡ್ಬಿಟ್ಟು ನನಗೆ ಇಂಟ್ರೆಸ್ಟ್ ಇದ್ರೆ ಫೋನ್ ಮಾಡಿ. ಸೊ ಇನ್ನು ಕಾಂಪೌಂಡ್ ಕಡೆ ಬೇಕು ಅಂತಂದ್ರೆ ಒಂದು ನಾರ್ತ್ ಫೇಸಿಂಗ್ ಇದೆ 2378 ಇದು ಕೂಡ ಸೇಲ್ ಇದೆ. ಸೊ ಇನ್ನೂ ಒಂದು ಬೇಕು ಅಂದರೆ 2000 rupees ಈಸ್ಟ್ ಫೇಸಿಂಗ್ ಇದೆ 3040 2435 ಇದೆ. ಓಕೆ. ವೆಸ್ಟ್ ಫೇಸಿಂಗ್ ಬೇಕು ಕಾಂಪೌಂಡ್ ಹತ್ರ ಬೇಕು ಅಂತಂದ್ರೆ ಇಲ್ಲೂ ಒಂದು ಸೈಟ್ ಇದೆ 1800 ರೂಪಾಯಿ 2475. ಇನ್ನೂ ತೀರಾ ಕಮ್ಮಿಗೆ ಬೇಕು ಅಂದರೆ 1600 ರೂಪಾಯಿ ಇಲ್ಲಿ 2 ಸೈಟ್ ಇದೆ ನೋಡಿ 2575. ಇದನ್ನ ನೀಟಾಗಿ ನೋಡಿಕೊಂಡು ಇಷ್ಟ ಆದಮೇಲೆ ಮಾತ್ರ ಫೋನ್ ಮಾಡಿ. ಮತ್ತೆ ಯಾವುದೇ ಥರ ಎನ್ಕ್ವೈರಿ ಮಾಡಲಿಕ್ಕೆ ಫೋನ್ ಮಾಡೋಕೆ ಹೋಗ್ಬೇಡಿ. ಇದರಲ್ಲಿ ನಾನು ಆಲ್ರೆಡಿ ಕವರ್ ಮಾಡಿ ಹೇಳಿದ್ದೀನಿ. ಪ್ರೈಸು ಸೈಟ್ ಡೀಟೇಲ್ಸ್ ಎಲ್ಲ ಇದೆ. ಸೊ ಹಾಗೆ ನೀವು ಸತ್ತೂರ್ ಹತ್ರ ನೋಡ್ತಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಓಕೆ. ಇಲ್ಲೊಂದು KHB ಫೇಸ್ ಟು ಸತ್ತೂರಲ್ಲಿ ಒಂದು ವೆಸ್ಟ್ ಫೇಸಿಂಗ್ ಇದೆ. ಓಕೆ 27 ಲಕ್ಷ. ನಿಮಗೆ ವೆಸ್ಟ್ ಫೇಸಿಂಗ್ 3050 ಬೇಕು ಅಂತ ಇದೆ 2100. ನಿಮಗೆ ಈಸ್ಟ್ ಬೇಕು 3050 ಅಂತಂದರೆ 2500 ನಾನ್ ನೆಗೋಷಿಯಬಲ್ ಗೈಸ್ ಇವೆಲ್ಲ. ಓಕೆ ಜಸ್ಟ್ ರಿಮೆಂಬರ್ ದಟ್. ಸೊ ಒಂದು ಸೌತು ಒಂದು ವೆಸ್ಟ್ ಇದೆ 1200 ಸ್ಲೈಟ್ಲಿ ನೆಗೋಷಿಯಬಲ್ ಅಂದರೆ 50ರಿಂದ 100 ರೂಪಾಯಿ ಅಷ್ಟೇ. ನೀವು ಮತ್ತೆ ಫೋನ್ ಮಾಡಿ 1100 1200 ಕೇಳಕ್ಕೆ ಹೋಗ್ಬೇಡಿ. ಸೊ ಅದಲ್ಲದೆ ವನಸಿರಿ ನಗರದಲ್ಲಿ ಏನಾದರೂ ಸೈಟ್ ಬೇಕಂದ್ರೆ ನೋಡಿ ವನಸಿರಿ ನಗರದಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ಇದೆ 20/80 60 55 lakhs. ಓಕೆ ಈ ಥರ ಇದೆ. ಓಕೆ ಇದನ್ನು ಕೂಡ ಇನ್ನೂ ಕಮ್ಮಿಗೆ ಬೇಕು ಅಂತಂದರೆ ಇಲ್ಲೊಂದು ಇದಿದೆ ಯಾವುದು ಕಾನ್ಕೋಡ್ ಅಂತೇಳಿ ಈ 888 ಹಿಂಭಾಗದಲ್ಲಿ ಇದನ್ನು ಕೂಡ ರೆಫರ್ ಮಾಡಿ. ಇಲ್ಲಿ 2 ಸೈಟ್ ಇದೆ 65 60 3050 4 ಸೈಟ್ ಇದೆ. ಓಕೆ. ಸೊ ಈಸ್ಟ್ ಬಂದ್ಬಿಟ್ಟು ನಿಮಗೆ 1700 ಆಗುತ್ತೆ 1800 ಆಗುತ್ತೆ. ವೆಸ್ಟ್ ಫೇಸಿಂಗ್ ಬಂದ್ಬಿಟ್ಟು 1700 ಆಗುತ್ತೆ. ಇದನ್ನು ಕೂಡ ಹೋಗ್ಬೋದು. ಸೈಟ್ ನಂಬರ್ 65 66 71 72 ಎಲ್ಲ NACC ಆಗಿ ಲೋನ್ ಗಿನ್ ಎಲ್ಲ ಸಿಗುತ್ತೆ. ನಿಮ್ಗೆ ಏನಾದರೂ KMF ಇನ್ನೂ ಡೆಂಟಲ್ ಕಡೆ ಬೇಕು ಅಂತಂದ್ರೆ ಇಲ್ಲೊಂದು 50/50 ಕಾರ್ನರ್ ಇದೆ. NAKJP ಹುಡಾ ಅಪ್ರೂವ್ಡ್ ಆಗಿರುವಂಥ ಗೋಲ್ಡನ್ ಪಾರ್ಕ್ ಅಂತೇಳಿ ಕಾರ್ನರ್ ಸೈಟು ನಾರ್ತ್ ಈಸ್ಟ್ ಕಾರ್ನರ್ 55/50 2500 4000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ 85 lakhs ಬಜೆಟಲ್ಲಿದ್ದರೆ. ಓಕೆ ಈ ಥರ ಎಲ್ಲ ನೀವು ನೋಡ್ಕೋಬೋದು. ಮಿಡ್ ಮ್ಯಾಕಲ್ ಅಂತ ಒಂದು ಪ್ರೈವೇಟ್ ಲ್ಯಾಂಡ್ ಇದೆ. ಇಲ್ಲಿ ನನ್ನ ಪರ್ಚೇಸ್ ಆದ ಸೈಟ್ಗಳು 1800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ 164 165 ನಾರ್ತ್ ಫೇಸಿಂಗ್ 3050 ಇದು ಕೂಡ ಪ್ರೈವೇಟ್. ಇದು ಮತ್ತೆ ಕಾನ್ಕೋಡ್ ಎರಡೇ ಪ್ರೈವೇಟ್ ಇರೋದು. ಅದು ಬಿಟ್ಟರೆ ನಮ್ಮ ಹತ್ರ ಇರೋದೆಲ್ಲ ಗೌರ್ಮೆಂಟ್ ಸೈಟ್ಗಳೇ. ನಿಮಗೆ KMF ಗಾಂಧಿ ಇದು ಶಟರ್ ಕಾಲನಿ ಹತ್ರ KMF ಇದೆಯಲ್ಲ ಬನ್ನಿ ತೋರಿಸ್ತೀನಿ. ಇದು KMF ನಿಮ್ಗೆ ಇದು ಬಸ್ ಸ್ಟ್ಯಾಂಡ್ ಎಲ್ಲ ಗೊತ್ತಿರೋದೆ. ಇಲ್ಲಿ ಒಳಗಡೆ ಹೋದ್ಮೇಲೆ ನಮಗೆ ರೈಟ್ ಬರುತ್ತೆ ಗಣೇಶ ಟೆಂಪಲ್ ಇಂದ. ಇಲ್ಲೊಂದು ಚೂರು ರೈಟ್ ಆದ್ಮೇಲೆ ಈ ಪಾರ್ಕ್ ದಾಟಿದ್ಮೇಲೆ ಇಲ್ಲೊಂದು ಸೈಟ್ ಇದೆ ಸರ್. ಈ ಹುಡಾರ್ ಕನ್ಸ್ಟ್ರಕ್ಷನ್ ಇದೆ ಅದ್ರ ಹಿಂಭಾಗದಲ್ಲಿ ಮೇನ್ ರೋಡಿಗೆ ಅಟ್ಯಾಚ್ ಆಗಿ ಒಂದು 40-60 ಇದೆ ನಾರ್ತ್ ಫೇಸಿಂಗು. ಕಮರ್ಷಿಯಲ್ ಸೆಮಿ ಕಮರ್ಷಿಯಲ್ ನೋಡೋರು ಇಲ್ಲಿ ತಗೋಬಹುದು. PG ಮುಂದೆ ಎಲ್ಲ ಅನುಕೂಲ ಆಗುತ್ತೆ. 5000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಓಕೆ ಅದು ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ. ಆ ಡೀಟೇಲ್ ಇಲ್ಲಿ ಹಾಕಿಲ್ಲ. ಸೊ ಬಟ್ ನಿಮ್ಗೆ ಬೇಕಂದ್ರೆ ನಂಗೆ ಕಾಲ್ ಮಾಡಿ. ಓಕೆ ಸಿಂಪಲ್ ಈ ಪಾರ್ಕ್ ಎದುರುಗಡೆ ಬರೋ ಸೈಟೇ ಅದು. ಈ ಜಾಗಕ್ಕೆ ಹೋಗಿ ನಿಮ್ಗೆ ಇಷ್ಟ ಆದರೆ ಅಲ್ಲಿಂದ ಫೋನ್ ಮಾಡಿ. ಸೊ ಈ ಥರ ಮಲ್ಟಿಪಲ್ ಸೈಟ್ ಇದೆ. ಈ ಥರ ನೀವು ಇದನ್ನು ನೋಡ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ಪ್ರೊಸೀಡ್ ಮಾಡ್ಕೊಳ್ಳಿ. ಪ್ರೊಸೀಜರ್ ಗೈಸ್ ಸಿಂಪಲ್, ವೆರಿ ವೆರಿ ಸಿಂಪಲ್. ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ಫ್ಯೂ ಮಿನಿಟ್ಸ್. ಓಕೆ ಜಸ್ಟ್ ಗಿವ್ ಮೀ ಸೊ ಗೈಸ್ ಸಿಂಪಲ್. ನಿಮಗೆ 15ರಿಂದ 30 ದಿವಸದಲ್ಲಿ ನಿಮಗೆ ಈಗ ಇದನ್ನು ಡೀಟೇಲ್ಸ್ ಕಳಿಸ್ಕೊಡ್ತಾರೆ.
ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ 30 ಡೇಸ್ ಅನ್ಕೊಳ್ಳೋಣ. ಸೊ 30 ಡೇಸ್ ಅಂತಂದರೆ ನಿಮಗೆ ಈ 30 ಡೇಸಲ್ಲಿ ನಿಮಗೆ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಒಂದು 30 to 45 ಡೇಸಲ್ಲಿ KHBಗಳಿಂದ ನಿಮಗೆ ಲೆಟರ್ ಬರುತ್ತೆ. ಏನಂತ ಅಲಾಟ್ಮೆಂಟ್ ಲೆಟ್ರು ಮತ್ತು NOC ಬರುತ್ತೆ. ಅಷ್ಟರೊಳಗಡೆ ನಿಮ್ಮ ಸೈಟ್ ಎಲ್ಲಿದೆ, ಸೈಟ್ ಲೊಕೇಶನ್ನು, ಈ ಎಲ್ಲ ಡೀಟೇಲ್ಸನ್ನು ನೋಡಿಟ್ಕೊಳ್ಳಿ. ಆ ಲೆಟ್ರಲ್ಲಿ ಕ್ಲಿಯರಾಗಿ ಮೆನ್ಷನ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಸೈಟ್ ನಂಬರ್ 1, 2, 3 LIG, MIG, HIG, ಟೋಟಲ್ ವ್ಯಾಲ್ಯೂ. ಒಂದು ಯಾವ್ದಾದ್ರು ಎಕ್ಸಾಂಪಲ್ ತೊಗೊತೀನಿ. MIG 1300 into 1500 ಸ್ಕ್ವೇರ್ ಫೀಟ್ ಅಂದರೆ 20 ಲಕ್ಷ ಬಜೆಟ್ ಇನ್ ಆ್ಯಂಡ್ ಅರೌಂಡು. ನೀವು 4 ಕಂತಲ್ಲಿ ಕಟ್ಟಬೇಕು. ಈಗ ಆಗಸ್ಟ್ ಎಂಡಲ್ಲಿ, ಜುಲೈ ಎಂಡಲ್ಲಿ ಲೆಟರ್ ಬಂದರೆ ಆಗಸ್ಟ್ ಎಂಡ್, ಸೆಪ್ಟೆಂಬರ್ ಎಂಡ್, ಅಕ್ಟೋಬರ್ ಎಂಡ್, ನವಂಬರ್ ಎಂಡ್ 4 ತಿಂಗಳು ಕಟ್ಟಬೇಕಾಗುತ್ತೆ. ದಟ್ ಇಸ್ ಅ ಬೇರ್ ಮಿನಿಮಲ್ ನಿಮಗೆ ಕಟ್ಟಲಿಕ್ಕೆ ಟೈಮ್ ಕೊಡ್ತಾರೆ. ಓಕೆ, ದಟ್ಸ್ ಅ ಬೇರ್ ಮಿನಿಮಲ್ ಟೈಮ್ ಇರುತ್ತೆ. ಸೊ ಅದ್ರ ಮೇಲೆ ನಿಮ್ಗೆ ಇನ್ನೂ ಏನಂತ ಹೇಳ್ತಾರೆ, ಜಾಸ್ತಿ ಟೈಮ್ ಬೇಕಂದ್ರೆ ಜಾಸ್ತಿ ಸಿಗಲ್ಲ. ಅದೆಲ್ಲ ಇಂಟ್ರೆಸ್ಟ್ ಎಲ್ಲ ಇರುತ್ತೆ. ಅದನ್ನು ಕ್ಲಿಯರಾಗಿ ಅಲಾಟ್ಮೆಂಟ್ ಲೆಟ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಲಾಟ್ಮೆಂಟ್ ಲೆಟ್ರಲ್ಲಿ ನಿಮಗೆ ಅಗೈನ್ ಯಾವ ಅಕೌಂಟಿಗೆ ಕೊಡಬೇಕು ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ನಿಮ್ಗೆ ಏನಾದರೂ ಲೋನ್ ಬೇಕಂದ್ರೆ 1 ಕಂತಿಗೆ ರೆಡಿ ಇರಿ, 3 ಕಂತು ಬ್ಯಾಂಕ್ ಲೋನ್ ಆಗುತ್ತೆ. ಯು ಕ್ಯಾನ್ ವರ್ಕ್ ವಿತ್ ಯುವರ್ ಬ್ಯಾಂಕ್. ನಿಮಗೇನಾದರೂ ಕಂಪ್ಲೀಟಾಗಿ ಬ್ಯಾಂಕ್ ಹೆಲ್ಪ್ ಬೇಕು ಅಂದರೆ ನನಗೆ ಗೆಟ್ ಇನ್ ಟಚ್ ವಿತ್ ಮೀ. ನಾವು ಓನರ್ಸ್ ಗ್ರೂಪು, ಓನರ್ಸ್ ಕಮ್ಯುನಿಟಿ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಅಲಾಂಗ್ ವಿತ್ ದಿಸ್ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ, ಸ್ಟೇಜ್ ಬೈ ಸ್ಟೇಜ್ ಹೆಲ್ಪ್ ಬೇಕು, ರಿಜಿಸ್ಟ್ರೇಷನ್ ದಿವಸ ಹೆಲ್ಪ್ ಬೇಕು, ಖಾತಾ ಮಾಡಲಿಕ್ಕೆ ಹೆಲ್ಪ್ ಬೇಕು, ರೀಸೇಲ್ಗೆ ಹೆಲ್ಪ್ ಬೇಕು ಫ್ಯೂಚರ್ಲಿ ಅಂತಂದರೆ ಯು ಕ್ಯಾನ್ ಪೇ ಮಿ. ಐ ಹ್ಯಾವ್ ಅ ಸ್ಮಾಲ್ ಫೀಸ್ ಅಲಾಟ್ಮೆಂಟ್ ಆದವರಿಗೆ ಮಾತ್ರ. ಬಟ್ ಮೈ ಫೀಸ್ ಆರ್ ವೆರಿ ಸ್ಟ್ರಿಕ್ಟು. ಯಾಕೆಂದರೆ ನಾವು ವಿ ಮೇಕ್ ಲಾಟ್ ಆಫ್ ಎಫರ್ಟು ಈ ಎಲ್ಲ ಡೇಟಾನ ನಿಮಗೆ ಹಾಕಲಿಕ್ಕೆ ಕೊಟ್ಟಿರ್ತೀವಿ. ಐ ಮೀನ್ ಈ ಡೇಟಾನ ನಾವು ಫ್ರೀಯಾಗಿ ಕೊಟ್ಟಿರ್ತೀವಿ. ಈವನ್ ಅರ್ಜಿ ಕರಿಬೇಕಾದ್ರೂ ನಾವು ವಿಡಿಯೋ ಮಾಡಿದ್ದೀವಿ, ಅರ್ಜಿ ಹೆಂಗೆ ಹಾಕ್ಬೇಕಂತ ವಿಡಿಯೋ ಮಾಡಿದ್ದೀವಿ, ಅರ್ಜಿ ಸ್ಟೇಟಸ್ನ ಕೊಟ್ಟಿದ್ದೀವಿ. ಇವತ್ತು ಲಾಟ್ರಿಯಲ್ಲಿ ಸಿಕ್ಕರೂ ಕೂಡ ಹೇಳ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟು ಫ್ರೀ ಕೊಡೋದು, ವೆರಿ ಸಿಂಪಲ್, ಸೊ ದಟ್ ಯು ವಿಲ್ ಟೇಕ್ ಕಂಪ್ಲೀಟ್ ಹೆಲ್ಪ್ ಆ್ಯಂಡ್ ಡೂ ಯುವರ್ ಓನ್. ನಾಳೆ ಸಿಕ್ಕಾಗ ಗುರುದಕ್ಷಿಣೆ ಅನ್ನೋದೊಂದು ಹ್ಯಾಸ್ ಟು ಬೀಸ್ ಒನ್ ಕಾನ್ಸೆಪ್ಟ್. ಬಟ್ ಅದನ್ನು ಎಲ್ಲರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಎಸ್, ನಮ್ಮ ಹೆಲ್ಪು ವಿ ಆರ್ ಆಲ್ರೆಡಿ ಓಪನ್ ಇಟ್. ನಿಮಗೆ ಈ ವಿಡಿಯೋದಲ್ಲಿ ಇನ್ನೂ ಏನಾದರೂ ಪಾಯಿಂಟ್ ಕವರ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನನಗೆ ವಾಟ್ಸಪ್ ಮಾಡಿದ್ರು ಓಕೆ. ವಾಟ್ಸಪ್ ನಂಬರು ಇದರಲ್ಲಿದೆ. ಸೊ ಅದ್ರ ಮೇಲೆ ನಿಮ್ಗೇನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ವಿ ಆರ್ ದೇರ್. ಸೊ ಒಂದು ಸಲ ಪೇಮೆಂಟ್ ಎಲ್ಲ ಮುಗಿಸಿದ್ಮೇಲೆ ಥ್ರೂ ನೀವೇ ಪರ್ಸನಲಾಗಿ ಅರೇಂಜ್ ಮಾಡಿಕೊಡೋದಾಗಲಿ, ಬ್ಯಾಂಕ್ ಲೋನ್ ಆದರೂ ಆಗಲಿ, ಈ ಎಲ್ಲ ಡೀಟೇಲ್ಸ್ನ ನೀವು ತಂದುಬಿಟ್ಟು ಬೆಂಗಳೂರು ಆಫೀಸ್ಗೆ ಕೊಡಬೇಕಾಗುತ್ತೆ. ಸೊ ಬೆಂಗಳೂರು ಆಫೀಸಿಗೆ ಕೊಟ್ಟಮೇಲೆ ಸೊ ನಿಮಗೆ ಏನು ಮಾಡ್ತಾರೆ, ಬೆಂಗಳೂರು ಆಫೀಸಿಂದ ನಿಮಗೆ ಪೇಮೆಂಟ್ ರಿಸೀವ್ಡ್ ಆಗಿದ್ದ ಮೇಲೆ ನಿಮ್ಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಅದನ್ನ ಪಾಸ್ ಶೀಟ್ ಅಂತ ಕರೀತಾರೆ. ಅಂದರೆ ನೀವು ಪೇಮೆಂಟ್ ಮಾಡಿದ್ದು ಪ್ರೂಫನ್ನು ಬೆಂಗಳೂರವ್ರು ಕೊಡ್ತಾರೆ. ಆ ಡೇಟಾ ತೊಗೊಂಡ್ಬಿಟ್ಟು ನಾವು ಹುಬ್ಳಿ ಆಫೀಸ್ಗೆ ಹೋಗಿ, ಕಾರವಾರ ರೋಡಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರ ಆಫೀಸ್ ಇದೆ, ಗೂಗಲಲ್ಲಿ ಚೆಕ್ ಮಾಡಿದ್ರೆ ಲೊಕೇಶನ್ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಪ್ರೂಫನ್ನು ಕೊಡಬೇಕು. ಆಮೇಲೆ ಅದನ್ನೆಲ್ಲ ವೆರಿಫೈ ಮಾಡಿ ನಿಮ್ಗೆ ಸೇಲ್ ಡೀಡ್ ಕೊಡ್ತಾರೆ. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಬೇಕು. ಐ ಥಿಂಕ್ ನನಗೆ ನೋಡಿ ಪ್ರಾಪರ್ಟೀಸ್ ಅಬ್ಸಲ್ಯೂಟ್ ಸೇಲ್ ಡೀಡೇ ಇರುತ್ತೆ, ಲೀಸ್ ಏನಿರಲ್ಲ. ಇಮಿಡಿಯೇಟ್ ಬೇಕಂದ್ರೆ ಮಾರ್ಬೋದು, ಕನ್ಸ್ಟ್ರಕ್ಷನ್ಗೆ ಹೋಗ್ಬೋದು, ಯಾವುದೇ ಥರ ರಿಸ್ಟ್ರಿಕ್ಷನ್ ಇರೋದಿಲ್ಲ. ದಟ್ಸ್ ಆಲ್. ರಿಜಿಸ್ಟ್ರೇಷನ್ ಆದಮೇಲೆ ಒಂದು ಕಾಪಿನ ನೀವು KHB ಆಫೀಸಿಗೆ ಕೊಡಬೇಕು. ಪೊಸಿಷನ್ ಸರ್ಟಿಫಿಕೇಟ್ ತೊಗೋಬೇಕು. ಪೊಸಿಷನ್ ಇಸ್ ಸ್ವಾಧೀನ ಪತ್ರ ಅಂತ ಕರೀತಾರೆ. ಸೊ ಇಫ್ ಪಾಸಿಬಲ್ ಥ್ರೂಔಟ್ ದ ಪ್ರೊಸೆಸಲ್ಲಿ ನಿಮ್ಮ ಸೈಟಿಗೆ PT ಶೀಟ ತೊಗೊಳ್ಳಿ. PT ಶೀಟ್ ಅಂದರೆ ನಥಿಂಗ್ ಬಟ್ ಯಾವ ಥರ ಇದೆ ಅಂತ ಅವ್ರು ಒಂದು ಡಯಾಗ್ರಾಮ್ ಕೊಡ್ತಾರೆ. ಇಫ್ ಪಾಸಿಬಲ್ ಅವ್ರ ಹತ್ರ ನೀವು ಮ್ಯಾಪನ್ನು, ಲೇಟೆಸ್ಟ್ ಅಕ್ನಾಲೆಡ್ಜ್ ಮ್ಯಾಪನ್ನು ಕೂಡ ಪಡ್ಕೊಳ್ಳಿ. ಅದಾದಮೇಲೆ ಖಾತಾ ಅವ್ರ ಹೆಸರಲ್ಲಿ ಇರುತ್ತೆ. ಆ ಖಾತಾನ ನೀವು ಮುಮ್ಮಿಗಟ್ಟಿ ಸರ್ವೆ ನಂಬರ್ ಇದ್ದರೆ ಮುಮ್ಮಿಗಟ್ಟಿಯಲ್ಲಿ, ಹಿರೇಮಲ್ಲಿವಾಡ್ ಸರ್ವೆ ನಂಬರ್ ಹಿರೇಮಲ್ಲಿವಾಡಲ್ಲಿ ರೆಸ್ಪೆಕ್ಟಿವ್ ಹೋಗ್ಬಿಟ್ಟು ನೀವೊಂದು ಖಾತಾ ಬದಲಾವಣೆ ಮಾಡಿಸ್ಕೊಂಡು ಈ ಸೊತ್ತನ್ನು ಚೇಂಜ್ ಮಾಡಿಸ್ಬಿಟ್ರೆ ದಟ್ಸ್ ಆಲ್ ಡನ್. ಇನ್ ಕೇಸ್ ಏನಾದರೂ ಮಧ್ಯದಲ್ಲಿ ಮೇಂಟೆನೆನ್ಸ್ ಫೀ ಅದು ಇದ್ದರೆ KHB ಹುಬ್ಳಿ ಆಫೀಸರ್ ನಿಮಗೆ ಕೇಳ್ತಾರೆ, ಅದನ್ನು ಕೊಟ್ಬಿಟ್ರೆ ಮುಗಿದೋಯ್ತು. ಅದು ಬಿಟ್ಟರೆ ಯಾವುದೇ ಥರದ ಕಿಯಾಸ್ ಇರಲ್ಲ. ಎಂಟೈರ್ ಪ್ರೊಸೆಸ್ ವಿಲ್ ಟೇಕ್ 3 to 6 months. ಈ ಪ್ರೊಸೆಸ್ ಜರ್ನಿಯಲ್ಲಿ ವಿ ಆರ್ ದೇರ್ ಟು ಹೆಲ್ಪ್ ಯು. ಐ ಆಮ್ ಪರ್ಸನಲಿ ದೇರ್ ಟು ಹೆಲ್ಪ್ ಯು. ನಾನು ಧಾರವಾಡದವನಾಗಿರೋದ್ರಿಂದ ಐ ನೋ ಹೌ ಥಿಂಗ್ಸ್ ವರ್ಕ್ಸ್. ವಿ ಕ್ಯಾನ್ ನಾವು ತುಂಬ ಡೀಟೇಲ್ಸ್ನ ತೆಗೆದುಬಿಟ್ಟು ನಿಮಗೆ ಕೊಡ್ತೀವಿ ಆ್ಯಸ್ ಆ್ಯಂಡ್ ವೇರ್ ಯು ಸ್ಟಕ್. ಸುಮ್ಮನೆ ಕನ್ಫ್ಯೂಸ್ ಆಗಿ KHB ಕಾಲ್ ಮಾಡೋದು, ಹುಬ್ಳಿ ಆಫೀಸ್ಗೆ ಓಡೋದು, ಬೆಂಗಳೂರು ಆಫೀಸ್ಗೆ ಓಡೋದು ಮಾಡೋಕೆ ಹೋಗ್ಬಿಡಿ. ಟೈಮ್ ಇಸ್ ಅ ಮನಿ. ನಾವು ಟೇಕ್ ಅವರ್ ಹೆಲ್ಪ್. ವಿ ಆರ್ ದೇರ್ ಟು ಹೆಲ್ಪ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.